ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಅಪರಿಚಿತ ಬಂದೂಕುಧಾರಿಗಳು ಮತ್ತೊಂದು ಹೂರು ಟಿಕೆಟನ್ನು ಹರಿದಿದ್ದಾರೆ. ಒಂದು ಕಡೆ ಮಹಿಳಾ ಉಗ್ರವಾದಿಗಳನ್ನು ನಾವು ಸಿದ್ಧ ಮಾಡ್ತೀವಿ, ಬುರ್ಖಾದೊಳಗೂ ಬಾಂಬ್ ಕಟ್ಟಿ ಫಿದಾಯಿನ್ ಮಾಡ್ತೀವಿ ಅಂತ ಅಜರ್ ಮಸೂದ್ ಹೇಳ್ತಾ ಇದ್ದರೆ, ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಲಷ್ಕರ್ ಎ ತೈಬಾದ ಉಗ್ರ ಹಫೀಜ್ ಸಯೀದ್ನ ಅತ್ಯಾಪ್ತ ಶೇಖ್ ಮುಯಿಜ್ ಮುಜಾಹಿದ್ ಅನ್ನೋನನ್ನು ಅಪರಿಚಿತರು ಗುಂಡಿಟ್ಟು ಕೊಂದಿರೋ ಸುದ್ದಿ ಬರ್ತಾ ಇದೆ. ಗೆಳೆಯರೆ, ಈ ಮುಯಿಜ್ ಮುಜಾಹಿದ್ ಭಾರತದಲ್ಲಿ 10 ವರ್ಷಗಳ ಹಿಂದೆ ನಡೆದ ಗುರುದಾಸ್ಪುರ್ ಹತ್ಯಾಕಾಂಡದ ಪ್ರಮುಖ ರೂವಾರಿಯಾಗಿದ್ದ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಅವನಿಗೀಗ ಇದ್ದಕ್ಕಿದ್ದ ಹಾಗೆ ಹೂರ್ ಕಾಲ್ ಬಂದದ್ದು ಹೇಗೆ? ಬನ್ನಿ ನೋಡೋಣ. ಭಾರತ ಮತ್ತು ಆಫ್ಘನಿಸ್ತಾನದ ಸಂಬಂಧಗಳು ಗಟ್ಟಿಯಾಗ್ತಾ ಇರೋದ್ರಿಂದ ಏನು ಲಾಭ ಆಗ್ತಾ ಇದೆ ಭಾರತಕ್ಕೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಆದರೆ ಆಫ್ಘನಿಸ್ತಾನದ ಸಂಬಂಧಗಳನ್ನು ಭಾರತ ಪಾಕಿಸ್ತಾನದ ಒಳಗೆ ಮತ್ತು ಹೊರಗೆ ಎರಡೂ ಕಡೆಯಿಂದ ಬಳಸ್ಕೊಳ್ತಾ ಇದೆ. ಈಗ ಪಾಕಿಸ್ತಾನದಲ್ಲಿ ಆಗಾಗ ಬಂದೂಕಿನ ಶಬ್ದ ಕೇಳಿಬರುತ್ತಲ್ಲ, ಅಲ್ಲಿ ಜೈಷ್, ಲಷ್ಕರ್ ಮುಂತಾದ ಸಂಘಟನೆಗಳಿಗೆ ಸೇರಿದ ಉಗ್ರರ ಮಹಾನ್ ಕೆಲಸಗಳ ಬಗ್ಗೆ ಅವರ ದೇವರಿಗೆ ಹೇಳಿ ಅವರು ಸಾಕಷ್ಟು ಮಾಡಬಾರದನ್ನು ಮಾಡಿದ್ದಾರೆ, ಇನ್ನು ಸಾಕು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹೂರುಗಳನ್ನು ಕೊಟ್ಟು ಬಿಡು ಅಂತ ರೆಕಮೆಂಡ್ ಮಾಡಿ ಅಲ್ಲೊಂದು ಡೀಲನ್ನು ಕುದುರಿಸಿ ಇವರಿಗೆ ಹೂರು ಟಿಕೆಟನ್ನು ಹರಿದು ಅವ್ರು ನಂಬಿದ ದೇವರ ಹತ್ರಕ್ಕೆ ಇವರನ್ನು ಕಳುಹಿಸ್ತಾ ಇರೋದು ಯಾರು? ಆಫ್ಘನಿಸ್ತಾನದ ದೇವದೂತರ ಗೊತ್ತಿಲ್ಲ, ಆದರೆ ಅವರನ್ನು ಆಪರೇಟ್ ಮಾಡ್ತಾ ಇರೋದು ಭಾರತ ಮತ್ತು ಭಾರತದ ರಾ ಏಜೆಂಟ್ರು ಅಂತ ಪಾಕಿಸ್ತಾನ ದೂರ್ತಲೇ ಇರುತ್ತೆ. ಅದು ಕೂಡ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಾಗೋದಿಷ್ಟೇ, ಅಲ್ಲಿ ಹೂರು ಟಿಕೆಟ್ಗಳನ್ನು ಯಾರೋ ದೇವದೂತರು ಹರಿತಾ ಇದ್ದಾರೆ ಅನ್ನೋದು ಮಾತ್ರ. ಹಾಗೆ ಗೆಳೆಯರೆ, ಮೊನ್ನೆ ಶೇಖ್ ಮುಯಿಜ್ ಮೇಲೆ ಮಸೀಹಾಗಳಿಗೆ ಪ್ಯಾರ್ ಆಗಿದೆ. ಅವರು ಸೀದಾ ಅವನ ಮನೆ ಹತ್ರಕ್ಕೆ ಬಂದಿದ್ದಾರೆ. ಅಲ್ಲಿ ಸ್ವಲ್ಪ ಕತ್ತಲಿತ್ತು, ಅವನ ಮನೆ ಹೊರಗಿದ್ದ. ಬಂದವರು ಸಲಾಮ್ ಅಲೈಕುಮ್ ಅಂದರು. ಬಿಟ್ಟಿದ್ರಿ ಇವನು ಕೂಡ ವಾಲೈಕುಮ್ ಸಲಾಮ್ ಅಂತ ಹೇಳ್ತಾ ಇದ್ನೋ ಏನೋ. ಆದರೆ ಅದೆಲ್ಲವನ್ನು ಕೇಳಿಸ್ಕೊಳ್ಳೋ ಪುರುಸತ್ತು ಮತ್ತು ಅಗತ್ಯ ಎರಡೂ ಬಂದವರಿಗಿರಲಿಲ್ಲ. ಏನು ಹೇಳೋದಿದೆಯೋ ಹೋಗಿ ಅಲ್ಲಿ ಹೇಳ್ಕೋ ಅಂತ ಅವನ ಮೇಲೆ ಒಂದೆರಡು ಗುಂಡು ಹಾರಿಸಿದ್ರು. ಅಲ್ಲಿ ಪಟಾಕಿ ಶಬ್ದ ಕೇಳಿದ ಕೂಡಲೇ ಅಕ್ಕಪಕ್ಕದವರು, ಅವನ ಬಾಡಿಗಾರ್ಡುಗಳು ಓಡೋಡಿ ಬಂದರು. ಅಷ್ಟೊತ್ತಿಗೆ ದೇವದೂತರು ಅಲ್ಲಿಂದ ಮಾಯ ಆಗಿದ್ರು. ಜಸ್ಟ್ ಬಂದರು, ಕೊಂದರು, ಹೋದರು ಅಷ್ಟೇ. ಯಾರು, ಯಾಕೆ, ಎಲ್ಲಿಂದ, ಇದೆಲ್ಲ ದೈವ ರಹಸ್ಯ. ಅದು ಅಲ್ಲಿನ ಜನಕ್ಕಿರಲಿ, ಪಾಕಿಸ್ತಾನದ ಪೊಲೀಸರಿಗೆ ಕೂಡ ಗೊತ್ತಾಗಿಲ್ಲ. ಇನ್ನು ಈ ಘಟನೆ ನಡೆದಿರೋದು ಪಂಜಾಬ್ ಪ್ರಾಂತ್ಯದ ಕಸೂರ್ ಜಿಲ್ಲೆಯ ಕೋಟ್ ರಾಧಾಕಿಶನ್ ಅನ್ನೋ ಕಡೆ. ಹಾಗೆ ಈ ಶೇಖ್ ಮುಯಿಜ್ ಮುಜಾಹಿದ್ ಲಷ್ಕರ್ ಎ ತೈಬಾದ ಆಕ್ಟಿವ್ ಸದಸ್ಯನಾಗಿದ್ದ. ಹಫೀಜ್ ಸಯೀದ್ನ ಅತ್ಯಾಪ್ತ ಅಂತ ಗುರುತಿಸ್ಕೊಂಡಿದ್ದ. ಒಂದು ಕಾಲಕ್ಕೆ ಲಷ್ಕರ್ ಕಮಾಂಡರ್ ಕೂಡ ಆಗಿದ್ದ ಈ ಮುಜಾಹಿದ್ ಇತ್ತೀಚೆಗೆ ಆರ್ಗನೈಸರ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಲಷ್ಕರ್ ಕಾರ್ಯಕ್ರಮಗಳಿಗೆ ಹಣಕಾಸಿನ ಸಂಗ್ರಹ ಮಾಡೋದು, ಉಗ್ರರನ್ನು ನೇಮಕ ಮಾಡೋದು, ತರಬೇತಿಯನ್ನು ಕೊಡಿಸೋದು, ಇಂಥ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ ಮುಜಾಹಿದ್ ಪಂಜಾಬ್ನ ಗುರುದಾಸ್ಪುರದಲ್ಲಿ ನಡೆದ ದಾಳಿಯ ಮಾಸ್ಟರ್ ಮೈಂಡು ಕೂಡ ಆಗಿದ್ದ. ಗೆಳೆಯರೆ, ಆ ಘಟನೆ ನಡೆದು 10 ವರ್ಷಗಳು ಕಳೆದು ಹೋಗಿವೆ. ಅವತ್ತು ಜುಲೈ 27, 2015 3 ಭಯೋತ್ಪಾದಕರು ರಾತ್ರಿ ಪಾಕಿಸ್ತಾನದಿಂದ ರಾವಿ ನದಿಯನ್ನು ದಾಟಿ ಬಂದು ಗಡಿಯಲ್ಲಿನ ಕಾಡುಗಳಲ್ಲಿ ಅಡಗಿ ಕೂತರು. ಬೆಳಗಿನ ಜಾವ ಪಂಜಾಬ್ನ ಗುರುದಾಸ್ಪುರ್ ಹಾಗೂ ಪಠಾಣ್ಕೋಟ್ ಹೈವೇಲಿ ಪಂಜಾಬ್ ರೋಡ್ವೇಸ್ನ ಬಸ್ಸೊಂದು ಅವರ ಕಣ್ಣಿಗೆ ಬಿತ್ತು. ಅದರ ಮೇಲೆ ಗುಂಡಿನ ದಾಳಿ ಮಾಡಿದರು. ಆ ಬಸ್ಸು ಬಮಿಯಾಲ್ನಿಂದ ದೀನಾನಗರದ ಕಡೆ ಹೋಗ್ತಾ ಇತ್ತು. ಅದರ ಮೇಲೆ AK-47ನಿಂದ ಗುಂಡು ಹಾರಿಸಲಾಯಿತು. ಆ ದಾಳಿಯಲ್ಲಿ 3 ಪ್ರಯಾಣಿಕರು ಸಾವಿಗೀಡಾದರು, 10 ಮಂದಿ ಗಾಯಗೊಂಡರು. ಅದೇ ಸಮಯಕ್ಕೆ ಆ ಹೆದ್ದಾರಿಲಿ ಪಂಜಾಬ್ ಡಿಟೆಕ್ಟಿವ್ ಬ್ರಾಂಚ್ನ SP ಬಲ್ಜಿತ್ ಸಿಂಗ್ ತಮ್ಮ ಜೀಪಲ್ಲಿ ಬರ್ತಾ ಇದ್ರು. ಅವ್ರ ಜೊತೆ 2 ಪೊಲೀಸರು, ಒಬ್ಬ ಹೋಮ್ ಗಾರ್ಡ್ ಕೂಡ ಇದ್ರು. ಅವ್ರು ಯಾರಿಗೂ ಈ ಪ್ರಕರಣದ ಬಗ್ಗೆ, ಅದರ ಗಂಭೀರತೆಯ ಬಗ್ಗೆ ಅರಿವಿರಲಿಲ್ಲ. ಪಂಜಾಬ್ ಪ್ರಾಂತದಲ್ಲಿ ಬಹಳಷ್ಟು ವರ್ಷಗಳ ನಂತರ ನಡೀತಿದ್ದ ದಾಳಿ ಅದಾಗಿತ್ತು. ಹೀಗಾಗಿ ಯಾವುದೋ ಸ್ಥಳೀಯ ಜಗಳ ಅಂತ ಅವ್ರು ಅಂದ್ಕೊಂಡ್ರೋ ಏನೋ. ಬುಲೆಟ್ ಪ್ರೂಫ್ ಜಾಕೆಟನ್ನು ಅವರು ಧರಿಸಿರಲಿಲ್ಲ. ಹಾಗೆ ಅಲ್ಲಿಗೆ ಬಂದರು. ಸರ್ವಿಸ್ ರಿವಾಲ್ವರ್ ಬಿಟ್ಟರೆ SP ಬಳಿ ಇನ್ಯಾವ ಆಯುಧವೂ ಇರಲಿಲ್ಲ. ಜೊತೆಗಿದ್ದ ಪೊಲೀಸರ ಹತ್ರ 303 ಬಂದೂಕುಗಳಿದ್ವು. ಅವರ ರಸ್ತೆಯಲ್ಲಿ ಬರ್ತಿದ್ದಂತೆ ಅಡ್ಡಗಟ್ಟಿದ ಉಗ್ರರು ಅವ್ರ ಮೇಲೆ ಕೂಡ AK-47ನಿಂದ ಗುಂಡಿನ ದಾಳಿ ಮಾಡಿದರು. SP ದಲ್ಜಿತ್ ಸಿಂಗ್ ಹಾಗೂ ಅವರ ಜೊತೆಗಿದ್ದ 2 ಪೊಲೀಸರು ಅಲ್ಲೇ ಸಾವಿಗೀಡಾದರು. ಮತ್ತೊಬ್ಬ ಹೋಮ್ ಗಾರ್ಡ್ ಇದ್ದ, ಅವನಿಗೂ ಬುಲೆಟ್ ಬಿದ್ದು ಗಾಯ ಆಯಿತು. ಆದರೆ ಅವನು ಕತ್ತಲಲ್ಲಿ ತಪ್ಪಿಸಿಕೊಂಡು ಓಡಿ ಹೋದ. ಈ ಘಟನೆ ನಡೆದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ದೀನಾನಗರದ ಪೊಲೀಸ್ ಸ್ಟೇಷನ್ ಇತ್ತು. ಗೆಳೆಯರೆ, ಭಾರತೀಯ ಯೋಧರ ಸಮವಸ್ತ್ರ ಧರಿಸಿದ್ದ ಈ ಉಗ್ರರು ಅಲ್ಲಿಂದ ಸೀದಾ ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಬರ್ತಾರೆ. ಹಾಗೆ ಬರುವಾಗ ರಸ್ತೆಯಲ್ಲಿ IEDಗಳನ್ನು ಇಡ್ತಾ ಬರ್ತಾರೆ. ಅಲ್ಲೇ ಇದ್ದ ರೈಲ್ವೆ ಟ್ರ್ಯಾಕ್ ಬಳಿ ಕೂಡ 5 IEDಗಳನ್ನು ಜೋಡಿಸಲಾಯಿತು. ಅಲ್ಲಿಂದ ಸೀದಾ ಪೊಲೀಸ್ ಠಾಣೆಗೆ ಬಂದವರು ಸ್ಟೇಷನ್ ಮೇಲೆ ಗ್ರನೇಡ್ ಎಸೆದ್ರು. AK-47ನಿಂದ ದಾಳಿಯನ್ನು ಶುರು ಮಾಡಿದರು.
ಅಲ್ಲಿ ಪೊಲೀಸರು ಕೂಡ ಈ ಉಗ್ರರ ಮೇಲೆ ಪ್ರತಿದಾಳಿಗೆ ನಿಂತರಾದರೂ ಅವರ ಹತ್ರ ಇದ್ದದ್ದು ಹಳೆ 303 ಬಂದೂಕುಗಳು. ಉಗ್ರರ ಏಕೆಗಳ ಮುಂದೆ ಈ 303ಗಳು ಎಷ್ಟು ಹೊತ್ತು ತಾನೇ ಇರೋದಕ್ಕೆ ಸಾಧ್ಯ? ವಿಷಯ ಗೊತ್ತಾಯಿತು. ಪಂಜಾಬ್ ಪೊಲೀಸ್ ಕಮಾಂಡೋಗಳು ಅಲ್ಲಿಗೆ ಬಂದರು. ಆನಂತರ ಸೇನಾಪಡೆಯ ಯೋಧರು ಅಲ್ಲಿಗೆ ಧಾವಿಸಿ ಬಂದರು. ಇದೆಲ್ಲ ಆಗೋ ಹೊತ್ತಿಗೆ ಸಂಜೆ 4:30 ಆಗಿತ್ತು. ದಾಳಿಕೋರರನ್ನು ಸೇನೆ ಸುತ್ತುವರಿತು ಮತ್ತು ಅಲ್ಲಿ ನಡೆದ ಗುಂಡಿನ ಕಾಳಗದಲ್ಲಿ ಆ 3 ಜನ ಉಗ್ರರನ್ನು ಹೊಡೆದು ಕೆಡವಲಾಯಿತು. ಅಲ್ಲಿ ಸತ್ತ ಉಗ್ರರ ಬಳಿ ಪಾಕಿಸ್ತಾನದ ಆಯುಧಗಳು, ಅಲ್ಲಿಂದ ತಂದ GPS, ಡ್ರೈ ಫ್ರೂಟ್ಸು ಎಲ್ಲ ಸಿಕ್ಕಿದ್ವು. ಅವರು ಹೇಗೆ ಬಂದರು ಅನ್ನೋದು ಕೂಡ ಗೊತ್ತಾಯಿತು. ಹಾಗೆ ಈ ದಾಳಿಯನ್ನು ಆಪರೇಟ್ ಮಾಡಿದ್ದು ಲಷ್ಕರ್ ಎ ತೈಬಾ ಅನ್ನೋದು ಕೂಡ ತನಿಖೆಯಲ್ಲಿ ಬಹಿರಂಗ ಆಯಿತು. ಆದರೆ ಗಡಿ ದಾಟಿ ಬಂದವರು ಇಲ್ಲಿ ಸಾವಿಗೀಡಾಗಿದ್ದರು. ಇವರನ್ನು ಅಲ್ಲಿಂದ ಇಲ್ಲಿಗೆ ಕಳುಹಿಸಿದ್ದ ಹಫೀಜ್ ಸಯೀದ್ ಮತ್ತು ಅವನ ಅನುನಾಯಿಗಳು ಪಾಕಿಸ್ತಾನದಲ್ಲಿ ಕುಳಿತಿದ್ವು. ಅಲ್ಲ, ತಂದರೂ ಶಿಕ್ಷೆ ಕೊಡಿಸೋದು ಹೇಗೆ? ನಮ್ಮಲ್ಲಿ ಉಗ್ರರ ಪರ ನಿಲ್ಲೋದಕ್ಕೆ ಕೂಡ ಸಾಕಷ್ಟು ಜನ ಇಲ್ಲಿದ್ದಾರೆ. ಸೊ ಆ ಕೆಲಸ ಆಗಲಿಲ್ಲ. ಇದು ಬಿಡಿ, ಮುಂಬೈ ಮಹಾನಗರದ ಮೇಲೆ ಉಗ್ರರು ದಾಳಿ ಮಾಡಿ ಭೀಭತ್ಸ್ಯವನ್ನು ಸೃಷ್ಟಿ ಮಾಡಿದ್ರಲ್ಲ 2008ರಲ್ಲಿ. ಅದರ ಹಿಂದಿದ್ದವನು ಕೂಡ ಹಫೀಜ್ ಸಯೀದ್ ಮತ್ತು ಅವನ ಲಷ್ಕರ್ ಎ ತೈಬಾನೇ. ಆದರೆ ಆ ಘಟನೆಯನ್ನು ಉಗ್ರವಾಗಿ ಖಂಡಿಸೋದು ಬಿಟ್ಟರೆ ಅವತ್ತಿನ ಸರ್ಕಾರ ಕೂಡ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ಗೆಳೆಯರೆ, ಮುಂಬೈ ಘಟನೆಯಲ್ಲಿ ಅವತ್ತು ಕಸಬ್ ಅನ್ನೋ ಉಗ್ರನನ್ನು ಅರೆಸ್ಟ್ ಮಾಡಿದ್ದು ಕೂಡ ನಮ್ಮಲ್ಲಿ ಅದೆಷ್ಟು ಜನರ ಮನಸ್ಸನ್ನು ಘಾಸಿಗೊಳಿಸಿತ್ತೋ ಗೊತ್ತಿಲ್ಲ. ಯಾಕೆಂದರೆ ಅವತ್ತು ಕಸಬ್ ಜೀವಂತವಾಗಿ ಸಿಕ್ಕಿ ಬೀಳದೇ ಇದ್ದಿದ್ರೆ ಆ ಇಡೀ ಘಟನೆಯನ್ನು ಕೇಸರಿ ಭಯೋತ್ಪಾದನೆ ಅಂತ ಹೇಳಿ ಹಿಂದೂ ಸಂಘಟನೆಗಳ ತಲೆಗೆ ಕಟ್ಟಿಬಿಡೋದಕ್ಕೆ ಅವತ್ತಿನ ಸರ್ಕಾರದ ಸಾಕಷ್ಟು ಪ್ರಭಾವಿಗಳು ಸಿದ್ಧ ಇದ್ದರು. ಅವತ್ತಿನ ಕೆಲವರು ಎಷ್ಟು ನಿರ್ಲಜ್ಜರಾಗಿದ್ದರು ಅಂದರೆ, ಆ ಘಟನೆ ನಡೆದು ಕಸಬ್ ಸಿಕ್ಕಿಬಿದ್ದು ಅವನು ಪಾಕಿಸ್ತಾನದಿಂದ ಬಂದವನು ಅನ್ನೋದು ಗೊತ್ತಾದ ನಂತರ ಕೂಡ ಅವನು ಯಾವನೋ ಒಂದು ಪುಸ್ತಕ ಬರೀತಾನೆ. ಅದರ ಹೆಸರು 26/11 RSS ಕಿ ಸಾಜಿಶ್ ಅಂತ. ಮುಂಬೈ ದಾಳಿಯ ಹಿಂದೆ RSSನ ಕೈವಾಡ ಇತ್ತು ಅನ್ನೋ ಹೆಸರಿನ ಪುಸ್ತಕ ಅದು. ಅದನ್ನು ದಿಗ್ವಿಜಯ್ ಸಿಂಗ್ ಬಿಡುಗಡೆ ಮಾಡ್ತಾರೆ. ಅಜ್ಮಲ್ ಕಸಬ್ ಅನ್ನೋ ಉಗ್ರ ಜೀವಂತವಾಗಿ ಸಿಕ್ಕಿಬಿದ್ದು ಅವನು ಪಾಕಿಸ್ತಾನದಿಂದ ಬಂದವನು ಅನ್ನೋದು ಗೊತ್ತಾಗಿ ಆ ದಾಳಿಯ ಹಿಂದೆ ಲಷ್ಕರ್ ಎ ತೈಬಾ ಇತ್ತು ಅನ್ನೋದು ಜಗಜ್ಜಾಹೀರಾದ ನಂತರ ಭಾರತ ಬಿಡಿ, ಅಮೆರಿಕದ ಮಾಧ್ಯಮಗಳು ಕೂಡ ಇದು ಲಷ್ಕರದೇ ಕೆಲಸ ಅನ್ನೋದನ್ನು ಹೇಳಿದ ನಂತರ, CIA ಮಾಜಿ ಅಧಿಕಾರಿಗಳು ಅದನ್ನು ದೃಢಪಡಿಸಿದ ನಂತರ ಕೂಡ ಅಲ್ಲಿ RSS ಕಿ ಸಾಜಿಶ್ ಅನ್ನೋ ಪುಸ್ತಕವೊಂದು ಹೊರಬರುತ್ತೆ. ಅವತ್ತಿನ ಕೇಂದ್ರದ ಪ್ರಮುಖರು ಅದನ್ನು ಬಿಡುಗಡೆ ಮಾಡ್ತಾರೆ. ಅಕಸ್ಮಾತ್ ಕಸಬ್ ಅವತ್ತು ಸಿಕ್ಕಿಬೀಳದೇ ಇದ್ದಿದ್ರೆ ಗತಿ ಇನ್ನೇನೇನು ಆಗ್ತಾ ಇತ್ತು, ಇವರು ಇನ್ಯಾವ ಮಟ್ಟದ ಪ್ರೊಪಗಂಡ ಮಾಡ್ತಾಯಿದ್ರು ಊಹೆ ಮಾಡಿ ನೋಡಿ. ಆ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ಗಳ ಪೈಕಿ ಈಗ ಕಸೂರಲ್ಲಿ ಹೂರ್ ಟಿಕೆಟ್ ಪಡ್ಕೊಂಡಿದ್ದಾನಲ್ಲ ಈ ಮುಜಾಹಿದ್, ಅವನು ಕೂಡ ಒಬ್ಬ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಅವನನ್ನು ಅದು ಎಷ್ಟು ದಿನದಿಂದ ಪಾಪ ಈ ದೇವದೂತರು ಹುಡುಕ್ತಾ ಇದ್ರೋ ಏನೋ, ಅಂತೂ ಮೊನ್ನೆ ಅವನ ಮನೆ ಹತ್ರಕ್ಕೆ ಇವರು ಹುಡುಕೊಂಡು ಹೋಗಿದ್ದಾರೆ. ಅಲ್ಲಿ ಅವನನ್ನು ಭೇಟಿ ಮಾಡಿ ದೇವರ ಸಂದೇಶವನ್ನು ಅವನಿಗೆ ತಲುಪಿಸಿ ಖುದಾ ಹಫೀಜ್ ಹೇಳಿದ್ದಾರೆ, ಭಾರತಕ್ಕೆ ಬೇಕಾದ ಚರಂಡಿಯ ಹಂದಿಯೊಂದು ಪಾಕಿಸ್ತಾನದ ನೆಲದಲ್ಲಿ ಸತ್ತು ಮಲಗಿದೆ. ಈ ಶೇಖ್ ಮುಜಾಹಿದ್ನ ಮೇಲೆ ಗುಂಡು ಹಾರಿಸ್ತಾ ಇರೋದು ಮತ್ತು ಆಸ್ಪತ್ರೆಯಲ್ಲಿ ಬಿದ್ದಿರೋ ಅವನ ದೇಹದ ಫೋಟೋ ವಿಡಿಯೋಗಳು ಬರ್ತಾ ಇವೆ. ಆದರೂ ಪಾಕಿಸ್ತಾನ ಇನ್ನೂ ಆ ಬಗ್ಗೆ ಏನನ್ನೂ ಹೇಳಿಲ್ಲ. ಅಲ್ಲ ರೀ, 1-2 ಆದರೆ ಹೇಳ್ಕೋಬಹುದು. ದಿನ ಸಾಯೋರ್ಗೆ ಅಳೋರು ಯಾರು ಅಲ್ವೇ? ಅಲ್ಲಿಗೆ ಅಫ್ಘನರ ಕೈಯಲ್ಲಿ ಮತ್ತು TTPಯ ಕೈಯಲ್ಲಿ ಸಾಯ್ತಾ ಇರೋ ಪಾಕಿಸ್ತಾನಿ ಸೈನಿಕರಿಗಾಗಿಯೇ ಅಳೋರು ದಿಕ್ಕಿಲ್ಲ. ಇನ್ನು ಈ ಹಂದಿಗಳಿಗಾಗಿ ಯಾರ ತಲೆ ಕೆಡಿಸ್ಕೋತಾರೆ? ಸೊ ಪಾಕಿಸ್ತಾನ ಕೂಡ ಈ ಬಗ್ಗೆ ಹೆಚ್ಚು ಸುದ್ದಿ ಸದ್ದು ಮಾಡ್ತಾ ಇಲ್ಲ. ಇದು ಗೆಳೆಯರೆ, ಭಾರತಕ್ಕೆ ಬೇಕಾಗಿದ್ದ ಉಗ್ರನೊಬ್ಬನಿಗೆ ಹೂರ್ ಅವಾರ್ಡ್ ಸಿಕ್ಕಿದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.